ಊಟಿಯ ಸುಂದರ ಪರಿಸರದ ಮಂಜಿನ ಮಧ್ಯ ಹಳೆಯ ಹೋಟೆಲೊಂದು ನಿಂತಿತ್ತು. ಅದರ ಹೆಸರು ಆಶ್ವುಡ್ ರೆಸಿಡೆನ್ಸಿ. ಆನ್ಯಾ ಅಲ್ಲಿಗೆ ತಲುಪಿದಳು. ರಿಸೆಪ್ಷನಿಸ್ಟ್ ಕೀಲಿಯನ್ನು ಕೊಟ್ಟು ನಿಧಾನವಾಗಿ ಹೇಳಿದನು, ಕೊಠಡಿ 307. ಮಧ್ಯರಾತ್ರಿ ಬೆಳಕು ಮಿಂಚಿದರೆ ಬಾಗಿಲು ತೆರೆಯಬೇಡಿ. ಮಧ್ಯರಾತ್ರಿ ಗಡಿಯಾರದಲ್ಲಿ 12:07 ತೋರಿಸುತ್ತಿರುವಾಗ ಹಠಾತ್ ಬೆಳಕು ಮಿಂಚಿತು. ಒಮ್ಮೆ, ಮತ್ತೊಮ್ಮೆ, ನಂತರ ಸಂಪೂರ್ಣ ಕತ್ತಲೆ. ಆಗ ಆನ್ಯಾ ತನ್ನ ಮೊಬೈಲ್ ಟಾರ್ಚನ್ನು ಆನ್ ಮಾಡಿದಳು. ಅಷ್ಟರಲ್ಲಿ ಬಾಗಿಲಿಗೆ ನಿಧಾನವಾಗಿ ಟಕ್ 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 ಯಾರೋ ಬಾಗಿಲಿನ ಹೊರಗೆ ನಿಂತು ಬಾರಿಸುತ್ತಿದ್ದಂತೆ ಕೇಳಿಸಿತು. ಆನ್ಯಾ ನಿಧಾನವಾಗಿ ಬಾಗಿಲು ತೆರೆದಳು. ಹೊರಗೆ ಯಾರೂ ಇರಲಿಲ್ಲ. ಆದರೆ ದಾರಿಯ ಕೊನೆಯಲ್ಲಿ ಒಂದು ಹುಡುಗಿ ನಿಂತಿದ್ದಳು. ಬಿಳಿ ಉಡುಪಿನಲ್ಲಿ, ತಲೆ ತಗ್ಗಿಸಿ. ನೀರಿನ ಹನಿಗಳು ನೆಲಕ್ಕೆ ಬೀಳುತ್ತಿದ್ದವು. ಅವಳು ನಿಧಾನವಾಗಿ ಹೇಳಿದಳು, ಇದು ನನ್ನ ಕೊಠಡಿ. ಆಗ ಭಯದಿಂದ ಆನ್ಯಾ ತನ್ನ ಕೊಠಡಿಗೆ ಮರಳಿದಳು. ಭಯದಲ್ಲಿ ಅವಳು ಬಾತ್ರೂಮ್ ಕಡೆ ತಲುಪಿದಳು. ಆಗ ಅಲ್ಲಿ ಅವಳು ಕನ್ನಡಿಯಲ್ಲಿ ನೋಡುತ್ತಿರುವಾಗ ಯಾರೋ ಅವರ ಹಿಂದೆ ನಿಂತಿರುವಂತೆ ಕಾಣಿಸಿತು. ಆನ್ಯಾ ತಿರುಗಿ ನೋಡಿದಳು. ಯಾರೂ ಇರಲಿಲ್ಲ. ಆದರೆ ಕನ್ನಡಿಯಲ್ಲಿ ಆ ಹುಡುಗಿ ಅವಳ ಹಿಂದೆ ನಿಂತಿದ್ದಳು, ನಗುತ್ತಾ. ಆದರೆ ಅವಳ ನಗು ಮಾನವನ ನಗು ಥರ ಇರಲಿಲ್ಲ. ಕನ್ನಡಿಯ ಮೇಲೆ ಪದಗಳು ಕಾಣಿಸಿಕೊಂಡವು, ಅವಳು ಎಂದಿಗೂ ಹೊರಗೆ ಹೋಗಲಿಲ್ಲ ಎಂದು. ಗಡಿಯಾರ ಮತ್ತೆ ತೋರಿಸಿತ್ತು 12:07. ಮತ್ತೆ ಬಾಗಿಲಿಗೆ ತಟ್ಟುವ ಶಬ್ದ. ಈ ಬಾರಿ ಕೊಠಡಿಯ ಒಳಗಿನಿಂದಲೇ ಬಾರಿಸುತ್ತಿದ್ದಂತೆ ಕೇಳಿಸಿತು. ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಕೊಠಡಿ 307 ತೆರೆದಾಗ ಕೊಠಡಿ ಖಾಲಿ ಇತ್ತು. ಆನ್ಯಾ ಕಾಣೆಯಾಗಿದ್ದಳು. ಆದರೆ ದಾರಿಯ ಕೊನೆಯಲ್ಲಿ ಇಬ್ಬರು ನಿಂತಿದ್ದರು. ಒಬ್ಬರು ಆ ಹುಡುಗಿ, ಮತ್ತೊಬ್ಬಳು ಆನ್ಯಾ. ಊಟಿಯ ಸುಂದರ ಪರಿಸರದ ಮಂಜಿನ ಮಧ್ಯ